ಇದು ಸೆಣಬು ನೋವು. ಮೊನ್ನೆ ಏನೋ ಕೆಲಸದ ಮೇಲೆ ನಾನು ನನ್ನ ಹೆಂಡತಿ ತುಮಕೂರಿನಿಂದ ತೋವಿನಕೆರೆ ಮಾರ್ಗವಾಗಿ ಹೋಗ್ತಿರ್ಬೇಕಾದ್ರೆ ರಸ್ತೆ ಬದಿಯ ಅಡಿಕೆ ತೋಟದಲ್ಲಿ ಬೆಳೆದಿದ್ದ ಈ ಸೆಣಬು ನೋವು ನಮ್ಮ ಗಮನವನ್ನು ಸೆಳೆದವು. ಹಿಂದೆ ನಮ್ಮ ಹೊಲದಲ್ಲೂ ಕೂಡ ಅಕ್ಕಡಿ ಸಾಲಿನಲ್ಲಿ ಈ ಸೆಣಬನ್ನು ಬಿತ್ತನೆ ಮಾಡ್ತಾಯಿದ್ರು. ಅಂದರೆ ರಾಗಿ ಹೊಲ, ಶೇಂಗಾ, ನವಣೆ ಇಂಥ ಹೊಲಗಳಲ್ಲಿ ಅಕ್ಕಡಿ ಸಾಲು ಅಂತ ಬಿತ್ತನೆ ಮಾಡ್ತಾರಲ್ಲ, ಅಂದರೆ ತೊಗರಿ, ಅವರೆ, ಹೆಸರು, ಅಲಸಂದೆ, ಔಡ್ಲ ಇವುಗಳ ಜೊತೆಗೆ ಕೆಲವೊಂದಷ್ಟು ಈ ಸೆಣಬಿನ ಕಾಳನ್ನು ಕೂಡ ಬೆರೆಸಿ ಬಿತ್ತನೆ ಮಾಡ್ತಾಯಿದ್ರು. ಯಾಕಂದರೆ ಈ ಸೆಣಬು ಹೂವನ್ನು ಬಿಟ್ಟಾಗ ಇದಕ್ಕೆ ದುಂಬಿಗಳು ಮತ್ತು ಚಿಟ್ಟೆಗಳು ಹೆಚ್ಚು ಆಕರ್ಷಿತವಾಗಿ ಈ ಹೊಲದ ಫಸಲಿನ ಪರಾಗಸ್ಪರ್ಶ ಹೆಚ್ಚಾಗಿ ಬೆಳೆಯ ಇಳುವರಿ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಅಕ್ಕಡಿ ಸಾಲಿನಲ್ಲಿ ಈ ಸೆಣಬಿನ ಬೀಜಗಳನ್ನು ಬೆರೆಸಿ ಬಿತ್ತನೆ ಮಾಡ್ತಾ ಇದ್ದರು. ಆದರೆ ಇತ್ತೀಚೆಗೆ ಏಕ ಬೆಳೆ ಪದ್ಧತಿ ಹೆಚ್ಚಾಗಿ ಅಕ್ಕಡಿ ಸಾಲುಗಳೇ ಕಾಣೆ ಆಗ್ತಿದ್ದಾವೆ. ಇರಲಿ, ಮತ್ತು ಈ ಅಡಿಕೆ ತೋಟದಲ್ಲಿ ಯಾಕಾಗಿ ಈಗ ಈ ಸೆಣಬನ್ನು ಹೆಚ್ಚಾಗಿ ಬಿತ್ತನೆ ಮಾಡ್ತಿದ್ದಾರಪ್ಪ ಅಂದರೆ, ಇದು ಒಂದು ಹಸಿರು ಗೊಬ್ಬರವಾಗ್ತದೆ. ಇದು ಹೂ ಬಿಡೋ ಹೊತ್ತಿಗೆ ಇದನ್ನು ಕೊಯ್ದು ಭೂಮಿಗೆ ಸೇರಿಸಿಬಿಟ್ರೆ ಅಡಿಕೆ ಗಿಡಕ್ಕೆ ತುಂಬ ರಸವತ್ತಾದಂತಹ ಹಸಿರು ಗೊಬ್ಬರವಾಗುತ್ತೆ ಅಂತ ಇತ್ತೀಚೆಗೆ ಹೆಚ್ಚಾಗಿ ಅಡಿಕೆ ತೋಟದಲ್ಲಿ ಸೆಣಬನ್ನು ಬಿತ್ತನೆ ಮಾಡ್ತಿದ್ದಾರೆ. ಅದೆಲ್ಲ ಇರಲಿ, ಬಹಳ ಮುಖ್ಯವಾಗಿ ನಾವಿಲ್ಲಿ ಹೇಳಲಿಕ್ಕೆ ಏನಪ್ಪ ಹೊರಟಿರೋದು ಅಂದರೆ, ಈ ಸೆಣಬು ನೋವಿನಿಂದ ತುಂಬ ರುಚಿಕರವಾದಂತಹ ಸಾರನ್ನು ಮಾಡ್ತಾರೆ. ಆ ಸಾರು ಮಾಡುವ ಉದ್ದೇಶದಿಂದಲೇ ನಾವು ಕೂಡ ಈ ಸೆಣಬು ಹೂವಿನ ಕಿತ್ಕೊಂಡು ಬಂದಿದ್ದೀವಿ. ಇದನ್ನು ಈಗ ಸಾಂಬಾರನ್ನು ಮಾಡುವ ವಿಧಾನವನ್ನು ಈಗ ನನ್ನ ಪತ್ನಿ ಹೇಳ್ತಾಳೆ. ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಸೆಣಬಿನ ಹೂವಿಗೆ ಹಸಿ ಕಾಳು ಒಳ್ಳೆ ಕಾಂಬಿನೇಷನ್ನು. ಅಲಸಂದೆ ಕಾಳು, ತೊಗರಿ ಕಾಳು, ಅವರೆಕಾಳು ಯಾವುದಾದ್ರೂ ಆಗಿರ್ಬೋದು. ತೊಗರಿ ಬೇಳೆನೂ ಬಳಸಿನೂ ಸಹ ಮಾಡ್ಬೋದು. ಆದರೆ ಇದು ಮಳೆಗಾಲದಲ್ಲೇ ಬರೋದ್ರಿಂದ, ಹಸಿ ಕಾಳು ಸಹ ಆವಾಗಲೇ ಬರೋದ್ರಿಂದ ಸೆಣಬಿನ ಹೂವಿಗೆ ಹಸಿ ಕಾಳು ಒಳ್ಳೆ ಕಾಂಬಿನೇಷನ್ನು. ನೀವು ತೊಗರಿ ಬೇಳೆನೂ ಸಹ ಬಳಸ್ಬೋದು. ಈಗ ಹೇಗಿದ್ದರೂ ಮಾರ್ಕೆಟಲ್ಲಿ ಹಸಿ ಅಲಸಂದೆಕಾಯಿ ಸಿಗುತ್ತಲ್ವ, ಹಾಗಾಗಿ ನಾವೂ ಸಹ 1 kg ಅಲಸಂದೆಕಾಯಿ ತಂದು ಅದರಲ್ಲಿ ಒಂದು ಅರ್ಧದಷ್ಟು ಅಲಸಂದೆಕಾಯಿನ ಸುಲಿದು ಅಲಸಂದೆಕಾಳು ಮತ್ತು ಸೆಣಬಿನ ಹೂವು ಹಾಕಿ ಈ ರಾತ್ರಿ ಸಂಜೆ ಊಟಕ್ಕೆ ಅಂತ ಬಸ್ಸಾರು ಮಾಡ್ತಾಯಿದ್ದೀನಿ. ಈ ಸೆಣಬಿನ ಹೂವಿನಲ್ಲಿ ಬಸ್ಸಾರು ಅಲ್ಲದೇ ಮಸೊಪ್ಪು ಸಹ ಮಾಡ್ಬೋದು. ಇದನ್ನು ಸೊಪ್ಪಿನ ಜೊತೆಗೆ ಹೂವನ್ನು ಹುಳಿ ಅಂಶದ ಬದಲಾಗಿ, ಅಂದರೆ ಟೊಮೊಟೊ ಕಡಿಮೆ ಹಾಕಿ ಹೂವನ್ನು ಸಹ ಹಾಕಿ ಮಸೊಪ್ಪನ್ನು ಮಾಡಿದ್ರೆ ಆ ಸಾರೂ ಸಹ ತುಂಬ ಟೇಸ್ಟಾಗಿರ್ತೈತಿ. ನಾನಿಲ್ಲಿ ಸುಲಿದಿರ್ತಕ್ಕಂಥ ಅಲಸಂದೆ ಕಾಳನ್ನು ತೊಳೆದ್ಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. ನಾನು ಇದನ್ನು ಓಪನಾಗೆ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ಹಸಿ ಕಾಳಾಗಿರೋದ್ರಿಂದ ಒಂದು ಅರ್ಧ ಗಂಟೆ ಬೇಯಿಸಿದ್ರೇ ಚೆನ್ನಾಗಿ ಬೇಯುತ್ತೆ. ನಾವು ತೊಗರಿಬೇಳೆ ಆದರೆ ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು ಕಾಳನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಈ ಕಾಳು ಬೆಂದೈತೆ. ಬೆಂದಾದಮೇಲೆ ಇದಕ್ಕೆ ನಾವೇನು ಸೆಣಬಿನ ಹೂವನ್ನು ತಂದಿದ್ದೀವಿ ಅದನ್ನು ಸಹ ತೊಳೆದ್ಬಿಟ್ಟು ಹಾಕಬೇಕು. ಯಾಕಂದರೆ ಅದರಲ್ಲೂ ಸಹ ಸಣ್ಣ ಸಣ್ಣ ಹುಳಗಳಿರ್ತವೆ. ಈಗ ನೋಡಿರಿ, ನಾನು ಹೂವು ಹಾಕ್ತಾಯಿದ್ದೀನಿ. ಇದನ್ನು ಹೂವು ಹಾಕಿದ ನಂತರ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅದನ್ನು ಹಾಕಿ ಒಂದು 1/4 ಗಂಟೆ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಅಂದರೆ ಬೇಯಿಸ್ಕೋಬೇಕು. ಇದು ಹೂವು ಆಗಿರೋದ್ರಿಂದ ತುಂಬ ಬೇಗ ಬೇಯುತ್ತೆ. ಇದು ಬೇಯೋಷ್ಟರಲ್ಲಿ ನಾವು ಏನೇನು ಈ ಸಾಂಬಾರಿಗೆ ಹರ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, ಜೀರಿಗೆ 1 ಸ್ಪೂನು, ಮತ್ತು ಒಂದು 10 ಕಾಳು ಮೆಣಸು, ಒಂದು 5-6 ಒಣಮೆಣಸಿನ್ಕಾಯಿ, ಇಲ್ಲ ನೀವು ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 3 ಸ್ಪೂನಷ್ಟು ಹುಣಸೆಹಣ್ಣಿನ ರಸ, ಮತ್ತು 1 ಹೋಳು ತೆಂಗಿನಕಾಯಿ ಏನು ಇದಕ್ಕೆ ಪಲ್ಯಕ್ಕೆ ಒಗ್ಗರಣೆಗೂ ಬೇಕಾಗತ್ತೆ. ಹಂಗಾಗಿ 1 ಹೋಳನ್ನು ತಗೋಬೇಕು. ಈಗ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸನ್ನು ಚೆನ್ನಾಗಿ ಹುರ್ಕೊಂಡು ರುಬ್ಬಕ್ಕೆ ಹಾಕಬೇಕು. ಈಗ ಇದು ಏನು ಕಾಳು ಮತ್ತು ಹೂವು ಚೆನ್ನಾಗಿ ಬೆಂದೈತೆ. ಈ ಬೆಂದಿರೋದನ್ನು ಹೂವು ಮತ್ತು ಕಾಳನ್ನು ಸಹ ಒಂದು ಅರ್ಧ ಸೌಟ್ನಷ್ಟು ನಾವು ರುಬ್ಕೊಳ್ಳೋಕ್ಕೆ ಹಾಕಬೇಕು. ನಾನಿಲ್ಲಿ ನೋಡಿರಿ ಇಲ್ಲೆಲ್ಲ ಇಟ್ಟಿದ್ದೀನಿ ಸಾರಿಗೆ ಏನೇನು ರುಬ್ಕೊಳ್ಳೋಕ್ಕೆ ಬೇಕು ಅನ್ನೋದನ್ನು. ಕೊತ್ತಂಬರಿ ಸೊಪ್ಪು ರುಬ್ಕೊಳ್ಳೋಕ್ಕಾದರೂ ಹಾಕ್ಕೋಬೋದು, ಅಥವಾ ಮೇಲೆ ನಾವು ಕಟ್ ಮಾಡಿ ಹಾಗೇನಾದರೂ ಹಾಕ್ಕೋಬೋದು. ಈಗ ಸಾರಿಂದು ಸಂಪೂರ್ಣವಾಗಿ ಕಾಳು ಮತ್ತು ಸೊಪ್ಪು ಬೆಂದೈತೆ. ಅದನ್ನು ಒಂದು ಅರ್ಧ ಸೌಟ್ನಷ್ಟು ಅದನ್ನು ರುಬ್ಬಕ್ಕೂ ಹಾಕತ್ತೀವಿ. ಇದೆಲ್ಲ ಬೆಂದಿದ ನಂತರ ನಾವೇನು ಮಾಡಬೇಕು, ಆ ಬೆಂದಿದ್ದ ಸಪ್ಪು ನೀರನ್ನು, ಅಂದರೆ ನೀರನ್ನು ಬೇರೆ ಕಾಳನ್ನು ಬೇರೆ ಬಸ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಏನು ನಾವು ಖಾರ ಹರ್ಕೊಂಡಿರ್ತೀವಿ ಅದನ್ನು ಆ ನೀರಿಗೆ
ಮಿಕ್ಸ್ ಮಾಡಬೇಕು. ಮತ್ತು ಆ ಸೊಪ್ಪನ್ನು ಅಂದರೆ ಕಾಳಿನ ಜೊತೆಗಿರ್ತಕ್ಕಂಥ ನೀರನ್ನೆಲ್ಲ ಹಿಂಡ್ಕೋಬೇಕು. ನಾನಿಲ್ಲಿ ಹಾಕಿ ಆರಿಸ್ತಾ ಇದ್ದೀನಿ, ಅಂದರೆ ಬಿಸಿ ಇರುವಾಗ ಹಿಂಡ್ಕೊಳಕ್ಕೆ ಬರೋದಿಲ್ಲ. ಹಾಗಾಗಿ ಆರ್ಕೊಂಡ ಮೇಲೆ ಅದನ್ನು ನೀರೆಲ್ಲ ತುಂಬ ಚೆನ್ನಾಗಿ ಹೋಗಂಗೆ ಹಿಂಡಿ ಅದನ್ನು ನಂತರ ಒಗ್ಗರಣೆಗೆ ಹಾಕಬೇಕಾಗತ್ತೆ. ಸೆಣಬು ನೋವಿನ ಬಸ್ಸಾರಿಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ನು. ನಾನಿಲ್ಲಿ ಒಂದು ಕಡೆಗೆ ಮುದ್ದೆಗೂ ಸಹ ಇಟ್ಟಿದ್ದೀನಿ. ಸೆಣಬು ನೋವಿನ ಬಸ್ಸಾರಿಗೆ ಎಲ್ಲ ಥರದ ಬಸ್ಸಾರುಗಳಿಗೂ ಸೊಪ್ಪಿನ ಸಾರುಗಳಿಗೂ ಮುದ್ದೆ ಒಳ್ಳೆ ಕಾಂಬಿನೇಷನ್ನು. ಈ ಮುದ್ದೆ ಆದ ನಂತರ ನಾನೇನು ಮಾಡಿದ್ದೀನಿ, ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಈ ಕಡೆ ಕಾಳನ್ನು ಹಿಂಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆಯನ್ನು ಹಾಕಿದ್ದೀನಿ. 1-2 ಈರುಳ್ಳಿನೂ ಮತ್ತು 2 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ ನಾವು ಅದಕ್ಕೆ ಈರುಳ್ಳಿನೂ ಮತ್ತು ಹಚ್ಚಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿನ ಹಾಕಿ ಅದು ಒಂಬಣ್ಣಕ್ಕೆ ಬರೋಂಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪನ್ನು ಸಹ ಹಾಕಿ ನಾವು ಬೇಯಿಸ್ಕೋಬೋದು. ಈ ಒಗ್ಗರಣೆ ಬೆಂದ ನಂತರ ಅಂದರೆ ಒಂಬಣ್ಣಕ್ಕೆ ಬಂದ ನಂತರ ನಾವು ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಅಂದರೆ ಒಂದು ಸ್ವಲ್ಪ ತೆಗೆದುಬಿಟ್ಟು ಸಾಂಬಾರ್ಗೆ ಹಾಕಬೇಕು. ನೋಡಿರಿ, ನಾನಿಲ್ಲಿ ಒಗ್ಗರಣೆಯನ್ನು ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸಾಂಬಾರಿಗೆ ಸಪ್ರೇಟ್ ಒಗ್ಗರಣೆ ಹಾಕೋಕ್ಕಾಗಲ್ಲ. ಮತ್ತು ಈ ಒಗ್ಗರಣೆಯನ್ನು ಸಾಂಬಾರಿಗೆ ಸ್ವಲ್ಪ ಹಾಕಿದ್ದೀನಿ. ಆ ನಂತರ ಹಿಂಡಿಟ್ಕೊಂಡಿರ್ತಕ್ಕಂಥ ಕಾಳನ್ನು ನಾನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಸಿ ತೆಂಗಿನಕಾಯಿ ನಾವು ತುರಿದಿಟ್ಕೊಂಡಿರ್ತೀವಿ, ಅದನ್ನು ಈ ಕಾಳಿಗೆ ಹಾಕಬೇಕು. ಅದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈ ಕಾಳಿಗೆ ಎಲ್ಲ ಥರದ ಬಸ್ಸಾರಿಗೂ ಸಹ ಕಾಳುಗಳಿಗೆ ಅಂದರೆ ಪಲ್ಯಕ್ಕೆ ನಾವು ತೆಂಗಿನಕಾಯಿನೇ ಬಳಸ್ತೀವಿ. ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಏನು ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಅದನ್ನು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸಪ್ರೇಟ್ ಒಂದು ಪ್ಲೇಟಿಗೆ ತೆಗೆದಿಕ್ಕಿ ಅದನ್ನು ಮತ್ತೆ ಏನು ನಾವು ಸಾರನ್ನು ರೆಡಿ ಮಾಡ್ಕೊಂಡಿರ್ತೀವಿ ಆ ಸಾರನ್ನು ಈ ಪಾತ್ರೆಗೆ ಹಾಕಬೇಕು. ಯಾಕಂದರೆ ಇಲ್ಲಿ ಇದರಲ್ಲಿ ಒಗ್ಗರಣೆ ಇರತಕ್ಕಂಥ ಎಲ್ಲ ಫ್ಲೇವರೂ ಆ ಸಾರಿಗೆ ಬಿಟ್ಕೊಂಡು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಸಾಂಬಾರು. ನಾನಿಲ್ಲಿ ಸಾರನ್ನು ಈ ಒಗ್ಗರಣೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಈ ಬಸ್ಸಾರನ್ನು ಕಾಯಿಸಬಾರ್ದು, ಒಂದು 5 ನಿಮಿಷ ಸಣ್ಣ ಉರಿಲಿ ಹಂಗೇ ಬಿಡಬೇಕು. ಕಾಯಿಸಿದ್ರೆ ಯಾಕಂದರೆ ಅದರದ್ದು ಟೇಸ್ಟ್ ಹೊರಟೋಗ್ಬಿಡುತ್ತೆ. ಇದೇ ಅಲ್ಲ, ಯಾವುದು ಸೊಪ್ಪಿನ ಬಸ್ಸಾರು, ನುಗ್ಗೆ ಸೊಪ್ಪಿನ ಸಾರು ಅದನ್ನೆಲ್ಲ ಕಾಯಿಸಬಾರ್ದು. ಕಾಳಿನ ಬಸ್ಸಾರಾದರೆ ಮಾತ್ರ ಕಾಯಿಸಬೇಕು. ಈಗ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ. ಈಗ ಸಾರು ಊಟಕ್ಕೆ ರೆಡಿ ಆಗೈತೆ. ಈ ಸೆಣಬು ನೋವಿನ ಬಸ್ಸಾರಿಗೆ ತಕ್ಕನಾಗೆ ಮುದ್ದೆ ಕೂಡ ರೆಡಿ ಇದೆ. ಈ ಮುದ್ದೆ ಮತ್ತು ಸೆಣಬು ನೋವಿನ ಸಾರು ತುಂಬ ಒಳ್ಳೆ ಕಾಂಬಿನೇಷನ್ನು. ಇದನ್ನು ಹೇಗೆ 5 ನಿಮಿಷದಲ್ಲಿ ಒಂದು ಮುದ್ದೆನ ನಾನು ಗುಳುಮ್ ಮಾಡ್ತೀನಿ ಅನ್ನೋದನ್ನು ನೀವೇ ಒಂದು ಕ್ಷಣ ನೋಡ್ತಾ ಇರ್ರಿ. ಆಹಾ, ಈ ಸೆಣಬು ನೋವಿನ ಬಸ್ಸಾರಿಗೂ ಈ ಮುದ್ದೆಗೂ ತುಂಬ ಚೆನ್ನಾಗಿದೆ. ಅದೆಷ್ಟು ಬೇಗ ಮುದ್ದೆ ಗುಳುಮ್ ಅಂತ ಒಳಗೆ ಹೋಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಭಾಳ ಸ್ಪೀಡಾಗಿ ಊಟ ಮಾಡ್ತಿದ್ದೀನೋ ಅಥವಾ ಅದೇ ನನ್ನನ್ನು ಸ್ಪೀಡಾಗಿ ತಿನ್ನಿಸ್ತಾ ಇದೆಯೋ ಒಂದು ಗೊತ್ತಾಗ್ತಿಲ್ಲ. ನನ್ನ ಪಕ್ಕದಲ್ಲಿ ನನ್ನ ಮಗಳು ಕೂಡ ಅಷ್ಟೇ ಚೆನ್ನಾಗಿ ಊಟ ಮಾಡ್ತಿದ್ದಾಳೆ, ಎಂಜಾಯ್ ಮಾಡ್ತಿದ್ದಾಳೆ. ನೋಡಿ, ಎಲ್ಲರೂ ಕೂಡ ಇಡೀ ನಮ್ಮ ಕುಟುಂಬ ಎಷ್ಟು ತನ್ಮಯರಾಗಿ ಊಟ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿ.